ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಆಲ್ ಇಂಡಿಯಾ UPECದ ತಾಲೂಕಾ ಕಾರ್ಯದರ್ಶಿಯಾಗಿ ಕೂಡ ನಾನು ಕೆಲಸ ಮಾಡಕತ್ತೀನಿ ರೀ. ನಾವು ಇವತ್ತಿನ ದಿನ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿವಿ. ಮನವಿ ಎದಕ್ಕಪ್ಪ ಅಂತಂದ್ರೆ ಈ ಸದ್ಯದಲ್ಲಿ ರಾಜ್ಯದೊಳಗೆ ಸಮಸ್ತ ಅಧ್ಯಕ್ಷದ ಒಂದು ವ್ಯಾಪನ ತಂದೈತಿ ಸರ್ಕಾರದಿಂದ. ಅದ್ರೊಳಗೆ ಇಡೀ ಒಂದು ಏನು ನಾವು ಏರಿಯಾದ ಕೆಲಸ ಮಾಡ್ತೀವಲ್ಲ ಆ ಏರಿಯಾದೆಲ್ಲನೂ ಆನ್ಲೈನ್ ಮಾಡೋದೈತೆ. ಅದ್ರೊಳಗೆ ಅದ್ರ ಜೊತೆನ ಆ ಒಂದು ವ್ಯಕ್ತಿಗೆ ಏನೇನು ಸಮಸ್ಯೆಗಳದಲ್ಲ ಅವು ಕೂಡ ಎಲ್ಲನೂ ಅದರಲ್ಲೇ ಹಾಕಬೇಕು. ಅದ್ರ ಜೊತೆನ ನಾವು ಆರೋಗ್ಯ ಇಲಾಖೆ ಒಳಗೆ 32 ಕಾಂಪೋನೆಂಟಿನ ಕೆಲಸಗಳನ್ನು ಮಾಡ್ತೀವಲ್ಲ ಆ ಕೆಲಸದ್ದು ಕೂಡ ಅದರಲ್ಲೇ ಹಾಕೋದೈತಿ. ಅದ್ರ ಜೊತೆ ಸರ್ಕಾರ ಇಷ್ಟೆಲ್ಲ ಕೆಲಸನೂ ಹಾಕತ್ ಹೇಳಿ ಕೂಡ ನಮ್ಗೆ ಇಲ್ಲಿವರೆಗೂ ಒಂದು ಮೊಬೈಲ್ ಕೊಟ್ಟಿಲ್ಲ, ಒಂದು ಕರೆನ್ಸಿಗೆ ಅಮೌಂಟು ಕೊಡಂಗಿಲ್ಲ. ಹಂಗಾರೆ ಮತ್ತು ಇವರ ಸರ್ಕಾರದವ್ರು ಕೊಡೋದನ್ನ ತಿಂಗಳಿಗೆ ನಮ್ಗೆ 5,000 ರೂಪಾಯಿ ಪಗಾರ ಕೊಡ್ತಾರೆ. ಅದ್ರೊಳಗನ ಇಷ್ಟೆಲ್ಲ ಆನ್ಲೈನ್ ಕೆಲಸ ಮಾಡ್ರಿ ಅಂತಾನೆ ಮ್ಯಾಲಿಂದ ಆದೇಶ ಕೊಟ್ಟು ತರಬೇತಿಗಳನ್ನು ಕೊಟ್ಟು ನಮ್ಮನ್ನ ಫೀಲ್ಡಿಗೆ ಇಳಿಸಾಕತ್ತಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ನಮಗೆ ಮೊಬೈಲ್ ಕೊಡ್ರಿ, ಆಮೇಲೆ ನಮಗೆ ಕರೆನ್ಸಿಗೆ ಅಮೌಂಟನ್ನು ಹಾಕ್ರಿ, ಅದ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಇಲ್ಲಂದ್ರೆ ನಾವು ಅಲ್ಲಿವರೆಗೂ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಇವತ್ತು ನಾವು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾವನ್ನ ಮನವಿಯನ್ನು ಸಲ್ಲಿಸಿದ್ದೀವಿ. ಅದ್ರ ಜೊತೆನ ಈ ಸದ್ಯದಲ್ಲೇ ಒಂದು ಸ್ಟೇಟ್ ಒಳಗನ ಆಯಿತು ಚುನಾವಣೆ ಬಗ್ಗೆ ಒಂದು SIR ಅಧ್ಯಕ್ಷದಿಂದ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಯಾರ. ಅದ್ರೊಳಗೂ ಅದಕ್ಕೆ ಮಾತ್ರ ಆಶಾಗಳು ಎದಕ್ಕೂ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆ ಪ್ರತಿಯೊಂದು ಹಳ್ಳಿ ಒಳಗೂ ಪ್ರತಿಯೊಂದು PDO ಅವರಾಗಿರ್ಬೋದು, ಅಲ್ಲಿರುವಂಥ BLOಗಳಾಗಿರ್ಬೋದು, ಪ್ರತಿಯೊಬ್ಬರೂ ಒಂದು ಆಶಾಗ ಇಷ್ಟು ಹಿಂಸೆ ಕೊಡಕತ್ತಾರಂದ್ರೆ ಆಶಾಗಳಿಂದ ಮುಂದೆ ಹೋಗ್ತಾ ಇಲ್ಲ ಅವ್ರು. ಪ್ರತಿಯೊಬ್ಬರೂ ಮುಂಜಾನೆ 8 ಗಂಟೆಗೆ ಹೋದ್ರೆ ಸಂಜೆ 7:30ವರೆಗೂ ಆ ಕೆಲಸನ ಮಾಡಬೇಕು. ಅದ್ರ ಜೊತೆ ಅವರು ಕೂಡ ಆನ್ಲೈನ್ ಒಳಗೆ ಹಾಕಬೇಕು. ಆ ಕೆಲಸ ಕೂಡ ನಮ್ಮ ಕಡೆಯಿಂದ ತೊಗೊಳಕತ್ತಾರ. ಅದಕ್ಕೂ ಕೂಡ ನಾವು ಅಮೌಂಟ್ ಕೇಳ್ತೀವಿ, ನಮ್ಗೊಂದು ಗೌರವಧನ ಕೊಡ್ರಿ, ಎಷ್ಟಾಕ ಆಗೋದಕ್ಕೆ ನಾವು ಮಾಡ್ತೀವಿ, ನಾವು ಮಾಡಂಗಿಲ್ಲ ಅಂದ್ರೂ ಕೂಡ ಅದಕ್ಕೇನು ಅಮೌಂಟ್ ಇಲ್ಲ, ಏನೂ ಇಲ್ಲ, ನಿಮಗೆ ನಾವು ಕೆಲಸ ಕರೆಯಕತ್ತಿಲ್ಲ, ಬರೀ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಕರೆಯಕತ್ತೀವಿ ಅಂತ ಹೇಳಿದ್ರು. AC ಮೇಡಮ್ ಅವ್ರಿಗೆ ಒಂದು ಮನವಿ ಕೊಟ್ರೆ ಅವರು ಕೂಡ ನಮ್ಮನ್ನ ಹಚ್ಕೊಳ್ಳಿಲ್ಲ. ಆದ್ರೆ ಹಳ್ಳಿ ಒಳಗೆ PDO ಅವರು ಮಾತ್ರ ನಿಮ್ದು ಅದು ಕೆಲಸ ಐತಿ, ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಎಷ್ಟರ ಮನವಿ ಕೊಡೋದು, ಎಷ್ಟರ ಹೋರಾಟ ಮಾಡೋದು, ಯಾವ್ದು ಕೊಟ್ರು ಈ ಸರ್ಕಾರ ಐತಲ್ಲ, ಈ ಆಶಾ ಕಾರ್ಯಕರ್ತರು ಪ್ರತಿಯೊಂದು ಕೆಲಸ ಬಂದ್ರೂ ಅವ್ರಿಗೆ ಆಶಾ ಕಾರ್ಯಕರ್ತರು ನೆನಪಾಗ್ತಾರೆ ಹೊರತಾಗಿ ಆಶಾ ಕಾರ್ಯಕರ್ತರ ಕಷ್ಟ ಏನೈತಿ, ನಮ್ಮ ಅವ್ರಿಗೆ ಪೇಮೆಂಟ್ ಹಾಕಿವ, ಅದಕ್ಕೆ ಪಗಾರ ಐತೆ, ಯಾವುದು ಕೇಳಂಗಿಲ್ಲ. ಇದ್ರ ಜೊತೆನೆ ಇಲ್ಲಿವರೆಗೂ 3 ತಿಂಗಳು ಹಿಡ್ಕೊಂಡು ನಮ್ಗೆ ಯಾವುದು ಪಗಾರ ಹಾಕಿಲ್ಲ. ಅವರು ಬಜೆಟ್ ಇದ್ರೂ ಪಗಾರ ಹಾಕಂಗಿಲ್ಲ. ಪದೇ ಕಾಲ್ ಮಾಡಿ ಕೇಳಿದ್ರೆ ಹಾಕಿವಿ ಅಂತ ಹೇಳ್ತಾರೆ. 4 ದಿನ ಆದ್ರೂ ಪೇಮೆಂಟ್ ಜಮಾ ಆಗಂಗಿಲ್ಲ. ಆಮೇಲೆ ಕೇಳಕ್ಕೆ ಹೋದ್ರೆ ಏನು ಹೇಳ್ತಾರೆ, ಈ ಸ್ಟೇಟ್ಲಿಂದ ಇಶ್ಯೂ ಆಗೈತೆ, ಅದಕ್ಕೆ ಅದು ಮಾಡಿಲ್ಲ, ಇನ್ನೂ 4 ದಿವಸ ಬೇಕು ನಿಮ್ಗೆ ಅಂತ ಹೇಳಿ ಈಗ 4 ತಿಂಗಳ ಹತ್ತಿರ ನಮಗೆ ಪಗಾರು ಹಾಕಿಲ್ಲ. ಅದ್ರ ಜೊತೆ ಬರೀ ಕೆಲಸ ಮಾಡ್ರಿ ಮಾತ್ರ ಒತ್ತಡ ಹೇರ್ತಾರೆ. ಅದಕ್ಕೆ ಸರ್ಕಾರ ಕೇಳ್ಕೊಳ್ಳೋದು ಇಷ್ಟ, ನೀವು ಯಾವುದೇ ಕೆಲಸ ಕೊಟ್ಟರು ನಾವು ಮಾಡ್ತೀವಿ, ನಾವು ಇಲ್ಲ ಅನ್ನಂಗಿಲ್ಲ. ನಮಗೊಂದು ಒಳ್ಳೆ ಕಂಪ್ನಿದ ಚಲೋದ ಒಂದು ಮೊಬೈಲ್ ಕೊಡ್ರಿ, ಅದ್ರ ಜೊತೆ ಅದಕ್ಕೊಂದು ಕರೆನ್ಸಿ ಕೊಡ್ರಿ, ಅದ್ರ ಮೇಲೆ ನೀವು ಕೆಲಸ ಕೊಡ್ರಿ. ನೀವು ಮೊಬೈಲ್ ಕೊಡುವವರೆಗೂ, ನೀವು ಕರೆನ್ಸಿ ದುಡ್ಡು ಕೊಡುವವರೆಗೂ, ನಮ್ಗೆ ಸರಿಯಾಗಿ ನೀವು ಪಗಾರ ಹಾಕುವವರೆಗೂ ಈ ಕೊಟ್ಟಿರುವಂಥ ನಿಮ್ಮ ಸಮಸ್ಯೆ ಯಾಪ ನಾವು ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ನಾನು ತಾಲೂಕಾ ಯೂನಿಯನ್ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ತಾಲೂಕಾ ಆಡಳಿತ ವೈದ್ಯಾಧಿಕಾರಿಗಳಿಗೆ ನಾವು ಇವತ್ತು ಸಮಸ್ತ ಯಾಪ ಬಗ್ಗೆ ಎಲ್ಲ ಆಶಾ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಮನವಿ ಪತ್ರ ಸಲ್ಲಿಸಿವಿ. ಯಾಕಂದ್ರೆ ನಾವು ಸಮಸ್ತ ಯಾಪವನ್ನು ಸರ್ವೆ ಮಾಡಂಗಿಲ್ಲ ಅಂತ ಕೊಟ್ಟಿವಿ. ಯಾಕಂದರೆ ಸರ್ಕಾರ ನಮ್ಗೆ ಮೊಬೈಲಿನೂ ಕೊಟ್ಟಿಲ್ಲ, ಮತ್ತು ಮೊಬೈಲಿಗೆ ಕರೆನ್ಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಒಂದು ಕಡೆ ಹೆಂಗೈತ್ರಿ, ನಮ್ಮ ಮೊಬೈಲ್ ಒಬ್ಬೊಬ್ರಿಗೆ ಈಗ ಸ್ಮಾರ್ಟ್ಫೋನ್ ಅದಾವ, ಒಬ್ಬೊಬ್ಬರಿಗೆ ಫೋನ್ ಇಲ್ಲ. ಹಾಗಾಗಿ ನಾವು ಏನು ಮಾಡೋದು, ಒಂದೊಂದು ಕಡೆ ನೆಟ್ವರ್ಕ್ ಬರ್ತೈತಿ, ಒಂದೊಂದು ಕಡೆ ನೆಟ್ವರ್ಕ್ ಬರೋದಿಲ್ಲ. ಅದು ಸಮಸ್ಯೆ ಸಾಕಷ್ಟು ಐತಿ. ಸಿಮ್ ಕೊಟ್ಟಾರ, ಬಟ್ ಅದಕ್ಕೆ ಮೊಬೈಲ್ ಇಲ್ಲ. ಮೊಬೈಲಿಂದ ನಾವು ಈ ಆ್ಯಪ್ ಹೆಂಗೆ ನಾವು ಡೌನ್ಲೋಡ್ ಮಾಡ್ಕೊಂಡು ಈ ವರ್ಕ್ ಮಾಡೋಣ್ರಿ, ಇದಕ್ಕೆ ಸಪ್ರೇಟಾಗಿ ಪೇಮೆಂಟೂ ಇಲ್ಲ. ಯಾಕಂದ್ರೆ ಈಗ ಆಶಾ ಕಾರ್ಯಕರ್ತರು ಹೆಂಗಾಗೈತೆ ಅಂದ್ರೆ ಅವ್ರ ಪರಿಸ್ಥಿತಿ 4 ತಿಂಗಳಿಂದ ಪೇಮೆಂಟ್ ಇಲ್ಲ. ಅದರಲ್ಲಿ 1 ತಿಂಗಳು ಹಾಕೋದು, 1 ತಿಂಗಳು ಬಿಡೋದು, ಈ ಥರ ಮಾಡಕತ್ತಾರ. ಅದರಿಂದ ಆಶಾ ಕಾರ್ಯಕರ್ತರಿಗೆ ತುಂಬ ಕಷ್ಟ ಆಗತೈತಿ. ನಮ್ಮ ಸರ್ಕಾರಕ್ಕೆ ಇದ್ರ ಬಗ್ಗೆ ಯಾಕೆ ತಿಳಿತಾ ಇಲ್ಲ ಅಂದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹಳ್ಳಿ ಒಳಗೆ ಏನಾಗೈತ್ರಿ, ಈಗ SIR ಸರ್ವೆಗೆ ಎಲ್ಲ ಆಶಾ ಕಾರ್ಯಕರ್ತರನ್ನು ಬಳಸ್ಕೊಂಡು ಈ ಒಂದು ಕೆಲಸಕ್ಕೆ ನಮ್ಮನ್ನ ಹಚ್ಚಾರು. ಈ ಒಂದು ಸರ್ವೆ ಮಾಡಕತ್ತೀವಲ್ಲ, ಬೆಳಗ್ಗೆ ನಾವು 9 ಗಂಟೆಗೆ ಹೋಗಿ ರಾತ್ರಿ 8 ಆದರೂ ನಾವು ಮನೆಗೆ ಬರ್ತಾ ಇಲ್ಲ. BOಗಳ ಜೊತೆ ಕಡ್ಡಾಯವಾಗಿ ನಾವು ಫಾರ್ಮೆಂಟ್ ತುಂಬೋದು, ಆಮೇಲೆ ಎಂಟ್ರಿನೂ ಹಾಕೋದು ನಾವೇ ಮಾಡಕತ್ತೀವಿ. ಅದಕ್ಕೆ ನಮಗೆ ಯಾವುದೇ ಪೇಮೆಂಟ್ ಇಲ್ಲ. BOಗಳು ಪೇಮೆಂಟ್ ಐತಿ, ಬಟ್ ನಾವು ಆಶಾ ಕಾರ್ಯಕರ್ತರ ಪೇಮೆಂಟ್ ಇಲ್ಲ. ಅದನ್ನು ಸರ್ಕಾರ ಗುರುತಿಸಬೇಕು.
ಆಶಾ ಕಾರ್ಯಕರ್ತನ ಪ್ರತಿಯೊಂದಕ್ಕೂ ನಾವು ಬಳಸ್ಕೊಳಕತ್ತೀವಿ. ಇವ್ರಿಗೆ ಏನಾದರೂ ಗೌರವಧನ ಕೊಡ್ಬೇಕಾದ್ರೆ ಹೆಚ್ಚಳ ಪೇಮೆಂಟ್ ಮಾಡ್ಬೇಕನ್ನೋದು ಸರ್ಕಾರ ಗಮನಿಸಿ ನಮ್ಗೆ ಆಶಾ ಕಾರ್ಯಕರ್ತರಿಗೆ 15,000 ಫಿಕ್ಸ್ ಪೇಮೆಂಟ್ ಮಾಡತ್ತೆ ನಾವು ಪ್ರತಿ ಸರಿನೂ ಮನವಿ ಕೊಡ್ತಾ ಇದ್ದೀವಿ. ಪ್ರತಿ ಸರಿ ಫ್ರೀಡಮ್ ಪಾರ್ಕ್ದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ನಮ್ಗೆ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ನಾನು ಒಂದು ಸರ್ಕಾರಕ್ಕೆ ಕೇಳ್ಕೋದೇನೆಂದರೆ ಎಲ್ಲ ಆಶಾ ಕಾರ್ಯಕರ್ತರು ಬಡವರು ಅದಾರ, ವಯಸ್ಕರು ಅದಾರ, ಯಾರ ಹತ್ರನೂ ಸ್ಮಾರ್ಟ್ಫೋನ್ ಇಲ್ಲ, ಆಮೇಲೆ ಕರೆನ್ಸಿ ಇದ್ದರೆ ಅದಕ್ಕೆ ಒಂದೊಂದು ಹಳ್ಳಿ ಒಳಗೆ ಕರೆನ್ಸಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಾಕತ್ತೈತಿ. ಅದಕ್ಕೋಸ್ಕರ ಈಗ ನಾವು ಈ ಒಂದು ಸರ್ವೆ ಮಾಡಬೇಕಾದ್ರೆ ನಮಗೆ ಫೋನ್ ಕೊಡಬೇಕು ಮತ್ತು ಕರೆನ್ಸಿನೂ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಾಗ ನಮ್ಗೆ ಎಷ್ಟು ಪೇಮೆಂಟ್ ಬರ್ತೈತಿ ಆ ಪೇಮೆಂಟನ್ನು ಹಾಕಬೇಕಂತ ನಾನು ಸರ್ಕಾರ ಕೇಳ್ಕೊತೀನಿ. ಯಾಕಂದರೆ ಇಲ್ಲಿ ಗಂಡ ಮಕ್ಕಳ ಹಿಂದೆ ಎಲ್ಲರೂ ಅದಾರ, ಎಲ್ಲರೂ ಆಶಾ ಕಾರ್ಯಕರ್ತರನ್ನ ನಾವು ಎಲ್ಲರೂ ಸಂಬಂಧ ಒಂದು ಕುಟುಂಬ ಐತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡು ಅವರು ಯಾವ ಥರ ಈಗ ಇನ್ನೊಂದು ಸ್ಕೂಲ್ ಚಾಲು ಆಗೈತ್ರಿ, ನಮ್ಮ ಪೇಮೆಂಟ್ ಇಲ್ಲ, ಮಕ್ಕಳ ಸ್ಕೂಲು ಎಲ್ಲ ಆಶಾಗಳು ಎಷ್ಟು ನೋವು ಪಡತ್ತಾರೆ ಗೊತ್ತಾ. ಕರೆನ್ಸಿ ಇಲ್ಲಕ್ಕಾಗಿ ಪೇಮೆಂಟ್ ಇಲ್ಲಕ್ಕಾಗಿ ಏನಾಗೈತೆ ಅಂದರೆ ಈಗ ಸ್ಕೂಲಿಗೆ ನಾವು ಫೀ ಕಟ್ಟೋಕ್ಕಾಗ್ತಾ ಇಲ್ಲ, ಬುಕ್ಸ್ ತಂದು ಕೊಡೋಕ್ಕಾಗ್ತಾ ಇಲ್ಲ, ಪಗಾರ ಆಗಿಲ್ಲ ಅಂತ ನಮ್ಮ ಮಕ್ಕಳಿಗೆ ಇದನ್ನ ಹೇಳಕತ್ತೀವಿ. ಅದಕ್ಕೋಸ್ಕರ ಹೇಳತ್ತೀವಿ ಸರ್ಕಾರಕ್ಕೆ ಸರಿಯಾದ ಸಮಯಕ್ಕೆ ಪೇಮೆಂಟ್ ಮಾಡಿರಿ. ನಾವೇ ಪ್ರತಿ ಸರಿ ಕಾಲ್ ಮಾಡೋದು ಬೇಡ, ಪ್ರತಿ ಸರಿ ಹೋರಾಟನೂ ನಾವು ಮಾಡೇ ಪಗಾರ ತೊಗೋಬೇಕಂತ ಏನಿಲ್ಲ. ನಾವು ದುಡ್ದಷ್ಟು ಪಗಾರ ಪ್ರತಿ ತಿಂಗಳು ಬರುವಂಗೆ ನೋಡ್ಕೋಬೇಕು ಮತ್ತು ನಮಗೆ ಹೆಚ್ಚು ಪೇಮೆಂಟ ಮಾಡಬೇಕು. ಯಾವುದೇ ಆ್ಯಪನ್ನು ನಮಗೆ ಡೌನ್ಲೋಡ್ ಮಾಡಿ ನಮ್ಮ ಕೆಲಸ ಮಾಡೋಕ್ಕೆ ನೀವು ಕೊಟ್ಟರೆ ಅದಕ್ಕೆ ಆಶಾಗಳಿಗೆ ಪೇಮೆಂಟ್ ಕೊಡೋ ವ್ಯವಸ್ಥೆ ನೀವು ಮಾಡಬೇಕಂತ ನಾನು ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊತೀನಿ. ನಿಮ್ಮ ವೈದ್ಯಾಧಿಕಾರಿಗಳಿಗೆ ಭೇಟಿ ಆದ್ರಪ್ಲೆ ಏನಂತ ಹೇಳಿದ್ರಿ? ನೀವು ವೈದ್ಯಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿವ್ರಿ. ಅವರು ಆಯ್ತು ರೀ, ನೀವು ಈ ಕೆಲಸ ಮಾಡಬೇಡ್ರಿ, ಮುಂದೆ ಸ್ಟೇಟ್ದಿಂದ ಏನು ಆದೇಶ ಬರ್ತೈತಿ ಅದ್ರ ಪ್ರಕಾರ ನೀವು ಕೆಲಸ ಮಾಡ್ರಿ ಅಂತ ಹೇಳಿದ್ರಿ ಅವರು. ಸರಿ.